ಸುಂದರ್ ಅಂಕಲ್ ಫೋನ್ ಮಾಡ್ತಿದ್ದಾರೆ. ಹಲೋ, ಏನ್ ಅಂಕಲ್? ಹಲೋ ಸ್ವಾತಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳಮ್ಮ. ಮುತ್ತು ಅವ್ರ ಮಗಳು ನೀನು ಅಂತ ಮಾಯಂಗೆ ಗೊತ್ತಾಗ್ಬಿಟ್ಟಿದೆ. ಹೇಗ್ ಅಂಕಲ್? ಹೇಗ್ ಗೊತ್ತಾಯ್ತು? ಅದು ನನಗೆ ಗೊತ್ತಿಲ್ಲ ಪುಟ್ಟ. ಆದ್ರೆ ಈ ವಿಷಯ ಮಾಯನಿಗೆ ಡೌಟ್ ಅಲ್ಲಿದೆ. ಅವಳು ಆಧಾರ ಇಲ್ಲದೆ ಯಾವುದನ್ನು ಒಪ್ಪೋದಿಲ್ಲ. ಆದ್ರೆ ಒಂದು ವಿಷಯ ಸ್ವಾತಿ, DNA ಟೆಸ್ಟ್ ಅಂತ ಒಂದು ಟೆಸ್ಟ್ ಇದೆ. ಅದರಲ್ಲಿ ನೀನು ಮುತ್ತು ಅವ್ರ ಮಗಳು ಹೌದಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಿನ್ ಬ್ಲಡ್ನ ತಗೊಂಡು ಮುತ್ತು ಅವ್ರ ಬ್ಲಡ್ ಜೊತೆ ಮ್ಯಾಚ್ ಮಾಡ್ತಾರೆ. ಒಂದು ವೇಳೆ ಅದು ಮ್ಯಾಚ್ ಆದ್ರೆ ನೀನು ಸರಿಯಾಗಿ ಸಿಕ್ಕಾಕೋತೀಯ. ನನ್ನ ಪ್ರಕಾರ ಈಗಾಗಲೇ ಮುತ್ತು ಅವ್ರ ಬ್ಲಡ್ನ ತಗೊಂಡಿರ್ತಾರೆ. ಮಾಯ ಏನಾದ್ರೂ ನಿನ್ ಬ್ಲಡ್ ಬೇಕು ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡ್ಬೇಡ. ಹೇಗಾದ್ರೂ ಮಾಡಿ ತಪ್ಪಿಸ್ಕೊ. ನನಗ್ ತುಂಬಾ ಭಯ ಆಗ್ತಿದೆ ಅಂಕಲ್. ನಾನು ಒಂದು ಫೋಟೋ ತೋರಿಸಿದ್ನಲ್ಲ ನಿಮ್ಗೆ, ಅದನ್ನ ಮಾಯ ಅಕ್ಕ ನೋಡಿದ್ದಾರೆ. ನಾನೇ ಮುತ್ತು ಅಪ್ಪನ ಮಗಳು ಅಂತ ಅವ್ರ ತಲೆಯಲ್ಲಿ ಕೂತ್ ಬಿಟ್ಟಿದೆ ಅಂಕಲ್. ಒಂದ್ ವೇಳೆ ಈ ವಿಷಯ ಕನ್ಫರ್ಮ್ ಆದ್ರೆ ನಿನ್ನ ಸಾಯಿಸ್ಬಿಡ್ತಾರೆ ಸ್ವಾತಿ. ಇದನ್ನೆಲ್ಲ ನಾನು ಮುತ್ತು ಅಪ್ಪನ ಹತ್ರ ಹೇಳ್ಬಿಡ್ತೀನಿ ಅಂಕಲ್. ನನಗ್ ತುಂಬಾ ಭಯ ಆಗ್ತಿದೆ. ಬೇಡ ಸ್ವಾತಿ, ಏನು ಹೇಳ್ಬೇಡ. ಅವರು ಭಯಂಕರ ಕೆಟ್ಟವರು. ನಿನ್ ಪ್ರಾಣದ ಜೊತೆಗೆ ನಿಮ್ ತಂದೆ ಪ್ರಾಣ ತೆಗೆಯೋದಕ್ಕೂ ಹೇಸೋದಿಲ್ಲ. ನೀನ್ ಹೇಗ್ ನಡ್ಕೊಳ್ತೀಯ ಅನ್ನೋದ್ರ ಮೇಲೆ ನಿನ್ ತಂದೆ ಪ್ರಾಣ ಉಳಿಯತ್ತೆ. ಏ ಡಾಕ್ಟ್ರೇ, ಒಳಗಡೆ ಕೂತ್ಕೊಂಡು ಮೊಟ್ಟೆ ಇಡ್ತಾ ಇದೆಯೇನೋ? ಬಾಗಲ್ ತೆಗಿಯೋ, ತೆಗಿತೀಯಲ್ಲ ಒಳಗಡೆ ಬರಲ್ಲ. ಬಂದೆ ಬಂದೆ, ಒಂದ್ ನಿಮಿಷ ಸ್ವಾತಿ, ನನಗೆ ಆಮೇಲೆ ಫೋನ್ ಮಾಡ್ತೀನಿ ಮತ್ತೆ. ಹಾ ಅಂಕಲ್. ಏನ್ ಮಾಡ್ಲಿ ಈಗ? ತೆಗಿಯೋ. ಎಷ್ಟೊತ್ತ ಬಾಗಲ್ ತೆಗಿಯಕ್ಕೆ? ನಡಿಯೋ. ಅವ್ರು ನನ್ನ ಸಾಯಿಸ್ಬಿಡ್ತಾರೆ.